ಗುರುಗಳೇ, ಭೂಮಿ ಹೇಗೆ ಹುಟ್ಟಿತು? ಉತ್ತಮ ಪ್ರಶ್ನೆ. ಭೂಮಿ ಒಂದೇ ಅಲ್ಲ, ಪ್ರತಿಗೋಳ, ಸೂರ್ಯ, ಚಂದ್ರ ಮತ್ತು ಇತರ ಲೋಕಗಳು ಕೂಡ ಅಂತರಿಕ್ಷದಲ್ಲಿ ಆಕ್ರಮಿಸುತ್ತಾ ಚಲಿಸುತ್ತವೆ. ತಂದೆಯಂತಿರುವ ಸೂರ್ಯನನ್ನು ಮಾತೆಯಂತೆ ಇರುವ ಸಮುದ್ರದೊಡನೆ ಸುತ್ತುತ್ತದೆ. ಧಾತು ಮೂಲದಿಂದ ಅರ್ಥ ವಿವರಿಸುವಾಗ ಗಚ್ಚತಿ ಎಂದರೆ ಯಾವುದು ಪ್ರತಿಕ್ಷಣವೂ ತಿರುಗುತ್ತಲೇ ಇರುತ್ತದೆ. ಅದು ಚಂದ್ರನ ಬಗ್ಗೆ ತಿಳಿಸಿಕೊಡುತ್ತಾ ಚಂದ್ರನ ಭೂಮಿಯನ್ನು ಸುತ್ತುತ್ತಿದೆ ಎನ್ನುತ್ತದೆ ಜ್ಞಾನ. ಇದನ್ನೇ ವಿಜ್ಞಾನದಲ್ಲಿ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಬೂಮ್ ಮ್ಯಾಗ್ನಲ್ಲಿ ಹೇಳಲಾಗಿದೆ. ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಬಿಡುತ್ತಾರೆ ಎನ್ನುವುದು ಅರ್ಥ. ಅಂದರೆ ಗ್ರಹಣದ ಕಾಲವನ್ನು ಹೇಳಲಾಗಿದೆ. ದೌ ಎಂದರೆ ಪ್ರಕಾಶ ಬೀರುವ ಸೂರ್ಯ ಮುಂತಾದವುಗಳು ಮತ್ತು ಪ್ರಕಾಶರಹಿತವಾದ ಭೂಮಿ ಇತ್ಯಾದಿ ಲೋಕಗಳು ತಮ್ಮ ತಮ್ಮ ಪಕ್ಷಗಳಲ್ಲಿ ತಿರುಗುತ್ತವೆ ಎನ್ನುತ್ತದೆ ತಾತ್ಪರ್ಯ. ಸೂರ್ಯನು ಸರ್ವ ಲೋಕಗಳೊಡನೆ ತನ್ನ ಆಕರ್ಷಣೆಯ ಮೂಲಕ ವರ್ತಮಾನವಾಗಿದ್ದು ಜ್ಯೋತಿಯಿಂದಲೂ ಹಾಗೂ ತೇಜಸ್ಸಿನಿಂದಲೂ ಕೂಡಿ ಅಮರ ಲೋಕವನ್ನು ಹಾಗೂ ಮನುಷ್ಯ ಲೋಕವನ್ನು ಸ್ವಾರ್ಥತೆಯಲ್ಲಿ ಸ್ಥಾಪಿಸುತ್ತಾ ಸಮಸ್ತ ಲೋಕಗಳನ್ನು ನೋಡುತ್ತಾ ಹೋಗುತ್ತಿದ್ದಾನೆ. ಮತ್ತೊಂದು ರೀತಿಯಲ್ಲಿ ಹಿಡಿದಿಟ್ಟಿದ್ದಾನೆ. ವಿದ್ಯಾರ್ಥಿಗಳಿಗೆ ಇದರಲ್ಲಿ ನಮಗೆ ತಿಳಿಯಲು ಏನಿದೆ ಎಂದು ಅನಿಸಬಹುದು. ಇದು ಸಂಪೂರ್ಣ ವಿಜ್ಞಾನವಾಗಿದೆ. ಫಿಸಿಕ್ಸ್ನಲ್ಲಿ ಹೋದರೆ ನಿಮಗೆ ಈ ವಿಷಯವನ್ನು ಸಂಪೂರ್ಣವಾಗಿ ಅಲ್ಲಿ ಇದಕ್ಕಿಂತ ಹೆಚ್ಚು ಹೇಳಲಾರರು. ಅಷ್ಟು ವಿವರವನ್ನು ಇಲ್ಲಿ ನೀಡಲಾಗಿದೆ. ಈ ರೀತಿ ಇಂದು ವಿಜ್ಞಾನಿಗಳು ವಿವರಿಸುವಂತೆ ಸೂರ್ಯ ಏಕಾಏಕಿಯಾಗಿ ತನ್ನನ್ನು ಸುತ್ತುವರಿದ ಗ್ರಹಗಳೊಂದಿಗೆ ಯಾವ ರೀತಿ ಆಕಾಶದಲ್ಲಿ ಮುಂದೆ ಹೋಗುತ್ತಿದ್ದಾನೆ ಎನ್ನುವಂಥ ವಿಷಯಗಳನ್ನು ಕೂಡ ವಿವರಿಸುತ್ತಾ ಹೋಗುತ್ತದೆ ಜ್ಞಾನ. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆಯೂ ವಿವರಿಸುತ್ತದೆ. ಸೂಕ್ಷ್ಮವಾಗಿ ಅನೇಕ ಮಾಹಿತಿಗಳನ್ನು ನೀಡುತ್ತದೆ. ಅವುಗಳ ಬಗ್ಗೆ ಪ್ರಯೋಗ ಮಾಡಿ ವಿಸ್ತಾರವಾದ ಮಾಹಿತಿಗಳನ್ನು ಕೊಡುತ್ತದೆ. ಅಂದರೆ ಅಗ್ನಿ, ಜಲ, ವಾಯು ಇವುಗಳಿಂದ ಏನೆಲ್ಲ ಉಪಯೋಗ ಸಾಧ್ಯ ಎಂದು ಆಗಿನ ಕಾಲದಲ್ಲಿ ಕಲ್ಪನೆಗೂ ನಿಲುಕದ ಜ್ಞಾನ ಹೇಳುತ್ತದೆ. ವಿಶೇಷ ಎಂದರೆ ಅಂದು ಹೇಳಿದ್ದು ವೈಜ್ಞಾನಿಕವಾಗಿ ಸಾಧ್ಯವಾಗಿದೆ. ಹೀಗೆ ಬಹಳಷ್ಟು ಮಂತ್ರಗಳಲ್ಲಿ ಸೂಕ್ಷ್ಮವಾಗಿ ಹಿಮಾಲಯದ ಬಗ್ಗೆ ಹೇಳಲಾಗಿದೆ. ಸಾಧ್ಯತೆ ಇಲ್ಲದೆ ಕಲ್ಪನೆ ಕೂಡ ಮಾಡಲು ಸಾಧ್ಯವಿಲ್ಲ ಎನ್ನುತ್ತದೆ ವಿಜ್ಞಾನ. ವೇದದಲ್ಲಿ ವಿವರಿಸಿದೆಲ್ಲವನ್ನು ನಂಬಲಾಗದಿದ್ದರೂ ಅವುಗಳಲ್ಲಿ ಬರುವ ಕಥೆಗಳನ್ನು ಎಲ್ಲವೂ ವೈಜ್ಞಾನಿಕ ಹಾಗೂ ಪ್ರಾಕೃತಿಕ ಸಂಗತಿಗಳನ್ನು ಗಮನಿಸಿದಾಗ ತಂತ್ರಜ್ಞಾನದಲ್ಲಿ ಹಿಂದಿನವರು ತುಂಬ ಮುಂದಿದ್ದರು ಎನ್ನುವುದು ಗಮನಕ್ಕೆ ಬರುತ್ತದೆ. ಹಿಂದೆ ವೈಜ್ಞಾನಿಕ ಅರ್ಥಗಳನ್ನು ನಾವು ತಿಳಿಸದಿದ್ದರೆ ಅದು ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅರಿಯಲಾಗದೆ ಮೂಢನಂಬಿಕೆಗಳಾಗಿ ಅರ್ಥೈಸಲಾಗುತ್ತದೆ. ಈ ಎಲ್ಲ ವಿಷಯಗಳಿಂದ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿರುತ್ತದೆ. ಇದರ ಜ್ಞಾನ ಪಡೆಯುವುದರಿಂದ ಯಾವುದೇ ಮೂಢನಂಬಿಕೆಗಳಿಗೆ ಒಳಗಾಗುವುದಿಲ್ಲ.